ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ವಿಡಿಯೋ ಬಂದ್ಬಿಟ್ಟು ಸ್ಯಾಮ್ಸಂಗ್ F04 ಇದ್ದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರಬಹುದು, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ನಡೀತಾ ಇದೆ. ಸೊ ಆಲ್ರೆಡಿ ಅದು 8th ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 8ಗೆ. ಸೊ ಅಕ್ಟೋಬರ್ 8 to 15th ತನಕ ಈ ಒಂದು ಆಫರ್ ಇರುತ್ತೆ. ಆಲ್ರೆಡಿ ಇವತ್ತು ಬಂದ್ಬಿಟ್ಟು ನಾನು ವಿಡಿಯೋ ಮಾಡುವಾಗ ಈ ಒಂದು ಡೇಟ್ ಬಂದ್ಬಿಟ್ಟು 15 ಆಗಿರುತ್ತೆ. ಸೊ ರಾತ್ರಿ ಒಂದು 2 o'clock ಆಗಿರುತ್ತೆ. ಓಕೆ, ಸೊ ಯಾವಾಗ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ, ಜಸ್ಟ್ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಆಫರ್ ಇತ್ತು. ರೇಟ್ ಬಂದುಬಿಟ್ಟು 12,000 ರೂಪೀಸ್ ಸಮಥಿಂಗ್ ಇತ್ತು. ಈ ಒಂದು ಸ್ಮಾರ್ಟ್ ಫೋನ್ ಇದು ರೇಟ್ ಬಂದುಬಿಟ್ಟು 12,000 ಸಮಥಿಂಗ್ ರೇಟ್ ಇತ್ತು. ಸೊ ಆಫರಲ್ಲಿ ಬಂದಾಗ 6,500 ಈ ಒಂದು ಮೊಬೈಲ್ ನನಗೆ ಸಿಕ್ತು. ಓಕೆ, ಲಾಸ್ಟ್ ಟೈಮ್ ಕೂಡ ನಾನು ನನ್ನೊಬ್ಬ ಸ್ಟಾಫಿಗೆ ಏನು ಮಾಡಿದೆ ಅಂತಂದರೆ ವಿವೋ T2X 5G ಏನು ಮಾಡಿದ್ದೆ. ಅವನಿಗೆ ನಾನು ಆ್ಯಕ್ಚುಲಿ ಅವರು ಅಮೌಂಟ್ ಕೊಟ್ಟಿದ್ದರು, ಅವ್ರನ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಅದರ ಒಂದು ರೇಟ್ ಬಂದುಬಿಟ್ಟು 18,000 ಆಗಿರುತ್ತೆ. ರೇಟ್ ಬಂದುಬಿಟ್ಟು 18,000 ರೂಪೀಸ್ ಆಗಿರುತ್ತೆ. ಸೊ ಆಫರೆಲ್ಲ ನಿಮಗೆ ಸಿಕ್ಕಿದಾಗ 12,000 ರೂಪೀಸಲ್ಲಿ ಆ ಒಂದು ಮೊಬೈಲ್ ಸಿಕ್ಕಿರುತ್ತೆ. ಅದೇ ರೀತಿ ಇದರ ಒಂದು ರೇಟ್ ಬಂದುಬಿಟ್ಟು 12,000 ಆಗಿರುತ್ತೆ. ಸೊ ಆಫರೆಲ್ಲ ಅಪ್ಲಿಕೇಬಲ್ ಆದಾಗ ನಮಗೆ ಸಿಕ್ಕಿದ್ದು 6,500 ರೂಪೀಸಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ಸಿಕ್ಕಿದೆ. ಸೊ ಇದನ್ನು ನಾನು ಜಸ್ಟ್ ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ನೀವೇನಾದ್ರು ಸ್ಮಾರ್ಟ್ ಫೋನ್ ನೀವು ಏನಾದರೂ ಡೆಲಿವರಿ ಆರ್ಡರ್ ಮಾಡಿದಾಗ, ಯಾಕಂತ ಹೇಳಿದರೆ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ನೀವೇನಾದರೂ ಆರ್ಡರ್ ಮಾಡಿದಾಗ ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೊಂದು ಆಪ್ಷನ್ ಬರುತ್ತೆ, ಓಪನ್ ಬಾಕ್ಸ್ ಡೆಲಿವರಿ ಅಂತ. ಲಾಸ್ಟ್ ಟೈಮ್ ನಾನು ವಿವೋ T2X ಒಂದು ವಿಡಿಯೋ ಮಾಡಿದ್ದೆ. ಆ ಟೈಮ್ ನನಗೆ ಅದರ ಹೆಸರು ಗೊತ್ತಿರಲಿಲ್ಲ, ಓಪನ್ ಅಂತ ಹೆಸರು ಬರ್ತಾ ಇತ್ತು. ಬಟ್ ಓಪನ್ ಬಾಕ್ಸ್ ಡೆಲಿವರಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತಿರ್ಬೋದು ಆನ್ಲೈನಲ್ಲಿ ಕೆಲವು ಏನಾಗುತ್ತೆ, ಫ್ರಾಡ್ ಆಗುತ್ತಲ್ವ. ಸೊ ಕೆಲವರು ಮಾಡ್ತಾರೆ, ನೀವೇನೋ ಸ್ಮಾರ್ಟ್ ಫೋನ್ ಆರ್ಡರ್ ಮಾಡ್ತೀರಾ, ಅಲ್ಲೇ ಒಂದು ಆಫರ್ ನಿಮಗೆ ಸಿಕ್ಕಿರುತ್ತೆ. ಸೊ ಆಫರಲ್ಲಿ ನೀವು ತೆಗೆಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕೆಲವೊಮ್ಮೆ ಜಾಸ್ತಿ ಆಫರ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಆ ರೀತಿಯಲ್ಲಿ ಫ್ರಾಡ್ ಆಗಿರುವ ಚಾನ್ಸ್ ಇರುತ್ತೆ. ಕೆಲವೊಮ್ಮೆ ಸಾಬೂನುಗಳು, ಕಲ್ಲುಗಳು ನಿಮ್ಮ ಒಂದು ಡೆಲಿವರಿ ಆಗೋ ಟೈಮಲ್ಲಿ ನಿಮಗೆ ಸಿಕ್ಕಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಓಪನ್ ಬಾಕ್ಸ್ ಡೆಲಿವರಿ ಅಂತೇಳಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಡೆಲಿವರಿ ಟೈಮಲ್ಲಿ ಆ ಒಂದು ಏಜೆಂಟ್ ಇರ್ತಾರಲ್ವ, ಮೀನ್ಸ್ ಡೆಲಿವರಿ. ಸೊ ಆ ಒಂದು ಏಜೆಂಟ್ ಇರ್ತಾರಲ್ವ, ಅಂದರೆ ಆ ಒಂದು ಡೆಲಿವರಿ ಬಾಯ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವು ಸ್ಯಾಮ್ಸಂಗ್ ಅಥವಾ ಏನಾದರೂ ಸ್ಮಾರ್ಟ್ ಫೋನನ್ನು ಅಂದರೆ ಹೈ ರೇಟ್ ಇದ್ದು ನೀವೇನಾದರೂ ಐಟಮ್ಸ್ಗಳನ್ನು ಆರ್ಡರ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಬಾಕ್ಸನ್ನು ಕೂಡ ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ಕರೆಕ್ಟಾಗಿ ಏನು ಮಾಡಿಬಿಟ್ಟು ಜಸ್ಟ್ ಓಪನ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಿಮಗೆ ಅವರು ಡೆಲಿವರಿ ಮಾಡ್ತಾರೆ. ಸೊ ಯಾಕಂದರೆ ಮೊದಲು ನೀವು ಚೆಕ್ ಮಾಡಬೇಕಾಗುತ್ತೆ, ಏನಾದರೂ ಡ್ಯಾಮೇಜ್ ಇದ್ದರೆ ಕೂಡ ನಿಮಗೆ ಏನು ಮಾಡುತ್ತೆ. ಸೊ ಇನ್ ಕೇಸ್ ಅದೇನಾದರೂ ಡ್ಯಾಮೇಜ್ ಆಗಿದ್ದರೆ ನಿಮಗೆ ಏನು ಮಾಡ್ಬೋದು, ರಿಟರ್ನ್ ಕೂಡ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದರ ಹೆಸರು ಬಂದುಬಿಟ್ಟಾಗಿರುತ್ತೆ ಓಪನ್ ಬಾಕ್ಸ್ ಡೆಲಿವರಿ. ನಿಮ್ಮ ಒಂದು ಐಟಮ್ಸ್ಗಳನ್ನು ಓಪನ್ ಮಾಡಿ ತೋರಿಸ್ತಾರೆ. ಸೊ ನೀವು ಆ ಟೈಮಲ್ಲಿ ಎಲ್ಲ ಓಕೆ ಇದ್ದರೆ ತಗೊಳ್ಬೋದು. ಸೊ ಗೈಸ್, ಇದಾಗಿರುತ್ತೆ, ಒಂದು ಸಿಂಪಲ್ ಬ್ರೀಫ್ ಆಗಿರುತ್ತೆ. ಸೊ ಇವಾಗ ನಾನು ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅನ್ಬಾಕ್ಸಿಂಗ್ ಆಗಿದೆ. ಸೊ ನೀವು ಜಸ್ಟ್ ನಿಮಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಸ್ಮಾರ್ಟ್ ಫೋನ್ ಆಗಿರುತ್ತೆ, 64 GB. ಹೆಸರು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F04. ಓಕೆ, ನಿಮಗೇನಾದರೂ ಯೂಸಿಗೆ ಅಥವಾ ನಿಮ್ಮ ಶಾಪ್ಗಳಿಗೆ ಏನಾದರೂ ಬೇಕಿದ್ರೆ ಏನು ಮಾಡ್ಬೋದು, ಈ ಒಂದು ಫೋನನ್ನು ತೆಗೆದುಕೊಳ್ಳಬಹುದಾಗಿದೆ. ಸೊ ಓಪನ್ ಮಾಡಿದ್ರೆ ನಿಮಗೆ ಸಿಗುವಂಥ ಈ ರೀತಿಯ ಒಂದು ಇದು ಕೊಟ್ಟಿರ್ತಾರೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ F04 ಆಗಿರುತ್ತೆ. ಸೊ ಈ ಒಂದು ಡಿವೈಸ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೊಂದು ಅಡಾಪ್ಟರ್ ಕೊಟ್ಟಿರ್ತಾರೆ ಸಿಂಪಲಾಗಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಕಡೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ C ಟೈಪ್ ಇದೊಂದು ಕೇಬಲ್ ಕೊಟ್ಟಿರ್ತಾರೆ. ಇವಾಗ ಪ್ರತಿಯೊಂದು ಕೂಡ C ಟೈಪು ಬರ್ತಾ ಇದೆ. ಇವಾಗ ಐಫೋನ್ ಕೂಡ C ಟೈಪ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಐಫೋನ್ ಇವಾಗ ಗೊತ್ತಿರ್ಬೋದು, ಲೇಟೆಸ್ಟ್ ಮಾಡಲ್ ಅಂತ iPhone 15 ಕೂಡ C ಟೈಪ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯುರೋಪ್ ಕಂಟ್ರಿಯಲ್ಲಿ ಮಾಡಿದರು, ಮೊನೋಪೋಲಿ ಇದು ಮಾಡಿದರು. ಏನಂತ ಹೇಳಿದರೆ ಕೇವಲ C ಟೈಪ್ ಮಾತ್ರ ಯೂಸ್ ಮಾಡಬೇಕಂತ ಹೇಳಿ. ಮೋಸ್ಟ್ಲಿ ಆ ಒಂದು ಕಾರಣಕ್ಕಾಗಿ ಇವಾಗ ಎಲ್ಲ ಕಂಪ್ನೀಸ್ಗಳು ಏನು ಮಾಡ್ತಿದೆ ಅಂತ ಹೇಳಿದರೆ ಈ ಒಂದು C ಟೈಪನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ಇವಾಗ ಒಳ್ಳೆ ಒಂದು ಫೀಚರ್ ಆಗಿರುತ್ತೆ. ನಾನು ಬ್ರೀಫಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಜಸ್ಟ್ ನಾನು ನಿಮಗೆ ಇದರ ಒಂದು ಅನ್ಬಾಕ್ಸಿಂಗ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಆಗಿರುತ್ತೆ. ಇದೊಂದು ಸಾಫ್ಟ್ವೇರ್ ಕೂಡ ಯಾವುದೊಂದು ಗೊತ್ತಿಲ್ಲ ಆ್ಯಕ್ಚುಲಿ. ನಾವು ಒಟ್ಟಾರೆ ಏನಾದರೂ ಯೂಸಿಂಗ್ ಏನು ಮಾಡ್ಬೋದು, ಈ ಒಂದು ಫೋನನ್ನು ಕಡಿಮೆ ಬೆಲೆಯಲ್ಲಿ ಯೂಸ್ ಮಾಡ್ಬೋದಾಗಿದೆ. ಸೊ ಗೈಸ್, ಇದಾಗಿರುತ್ತೆ ಇವತ್ತಿನ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F04 ಇದ್ದು ಅನ್ಬಾಕ್ಸಿಂಗ್ F04 ಇದ್ದು ಅನ್ಬಾಕ್ಸಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಗೈಸ್. ಲವ್ ಯು ಆಲ್, ಬಾಯ್.